ನಾವೇನ್ ಮಾಡಿದ್ವಿ ಪೊಲೀಸ್ ವ್ಯವಸ್ಥೆಗೆ ಪೊಲೀಸ್ ವ್ಯವಸ್ಥೆಗೆ ಇಲ್ಲೇನು ದೊಡ್ಡ ನಾವು ಯಾರಿಗೂ ಕೂಡ ತೊಂದರೆಯನ್ನು ಮಾಡಲಿಲ್ಲ. ನಾವು ಕಾವೇರಿ ತಾಯಿಗೆ, ಕಾವೇರಿ ಪ್ರತಿಮೆಗೆ ಒಂದು ಹಾರ ಹಾಕ್ಲಿಕ್ಕೆ ಬಂದ್ರೆ ಇಲ್ಲಿನ ಪೊಲೀಸ್ ವ್ಯವಸ್ಥೆ ನಮಗೆ ಅರೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ. ನಾವೇನ್ ತೊಂದರೆ ಮಾಡಿದ್ದೀರಿ? ನಮಗೆ ಬೇಕಾಗಿರುವಂತ ಹಕ್ಕು, ನಮ್ಮ ಬೆಂಗಳೂರಿನಲ್ಲಿ ಕೋಟ್ಯಾಂತರ ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ, ತಮಿಳುನಾಡಿಗೆ ಬೆಳೆ ತಗೊಳ್ಳಿಕ್ಕೆ ನೀರು ಹರಿದು ಹೋಗ್ತಾ ಇದೆ. ಇದನ್ನ ಕೇಳಬಾರ್ದು ಒಬ್ಬ ಹೋರಾಟಗಾರರಾಗಿ. ಇದು ಎಂತ ಅನ್ಯಾಯ! ನಮ್ಮ ಸರ್ಕಾರ ಮೌನವಾಗಿ ಕುತ್ಕೊಂಡಿದೆ. ನಮ್ಮ ಸರ್ಕಾರ ಯಾವತ್ತೂ ಕೂಡ ರೈತ ಪರ, ಜನಪರವಾಗಿ ಏನೂ ಕೆಲಸ ಮಾಡಲಿಲ್ಲ. ಅಲ್ಲಿನ ರೈತರು ಇವತ್ತು ಬೆಳೆ ತೆಗಿಬೇಡಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳು ಆದೇಶವನ್ನ ಮಾಡ್ತಾರೆ. ಏನ್ ಮಾಡ್ಬೇಕು? ಬದುಕಬೇಕಾ? ಸಾಯ್ಬೇಕಾ? ಏನ್ ಮಾಡ್ಬೇಕು? ನಾವು ಕೇಳಕ್ ಬಂದ್ರೆ ನಮ್ಮ ಪೊಲೀಸ್ ದೌರ್ಜನ್ಯವನ್ನ ಬಿಡ್ತಿರಲ್ಲ. ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕ್ರಿ ನಿಮ್ಗೆ. ನಾವೇನ್ ಮಾಡಿದ್ವಿ? ಒಂದು ಕಾವೇರಿ ತಾಯಿಗೆ ಮಾಲಾರ್ಪಣೆ ಮಾಡ್ಲಿಕ್ಕೂ ನಮ್ಗೆ ಅವಕಾಶ ಇಲ್ಲ ಅಂದ್ರೆ ನಾವೇನ್ ಕರ್ನಾಟಕದಲ್ಲಿ ಇದೀವ, ತಮಿಳುನಾಡಿದೀವ, ಬೇರೆ ಯಾವ್ದನ್ನ ದೇಶದಲ್ಲಿದ್ದೀವ? ಏನ್ ಅನ್ಯಾಯ ಇದು? ಇದನ್ನ ಕರ್ಮೇ ಸಿಂಹ ಸೈನ್ಯ ಯಾವತ್ತು ಕಣ್ಸೋದಿಲ್ಲ. ನನ್ನ ಅರೆಸ್ಟ್ ಮಾಡಿದ್ರೆ ಮಾಡಿ, ನನ್ನ ಕೊಲೆ ಮಾಡಂಗಿದ್ರೆ ಮಾಡಿ ಬಿಡಿ, ಅದನ್ನು ಕೂಡ. ಏನ್ ಅನ್ಯಾಯ ಇದು? ಕಾವೇರಿ ತಾಯಿಗೆ ಒಂದು ಮಾಲಾರ್ಪಣೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂದ್ಮೇಲೆ ಇಂಥ ವ್ಯವಸ್ಥೆಯಲ್ಲಿ ಬದುಕಿದ್ದು ಸತ್ತಂಗೆ ನಾವೇನ್ ಮಾಡಿದೀವಿ? ಏನ್ ದ್ರೋಹ ಮಾಡಿದೀವಿ? ಕಲ್ಲೊಡ್ದಿದೀವ? ನಾವೇನಾದ್ರೂ ಇಲ್ಲೇನಾದ್ರೂ ಐತಿಕರ ಘಟನೆಗಳೇನ ಮಾಡಿದೀವ? ನಾವು ಶಾಂತಿಯುತವಾಗಿ ನಮ್ಮ ಕಾರ್ಯಕರ್ತರು ಬಂದು ನಾವು ಕಾವೇರಿ ತಾಯಿಗೆ ಒಂದು ಮಾಲಾರ್ಪಣೆಯನ್ನು ಮಾಡಿ ನಮ್ಮ ನೋವನ್ನ, ನಮ್ಮ ಅಳಲನ್ನ ನಾವು ಸರ್ಕಾರಕ್ಕೆ ಮುಟ್ಟಿಸಬೇಕಾಗಿದೆ, ಜನಕ್ಕೆ ತಿಳಿಸಬೇಕಾಗಿದೆ. ಇಂಥದಕ್ಕೆ ಅವಕಾಶ ಇಲ್ಲ ಅಂದ್ರೆ ಇದು ಎಂತ ವ್ಯವಸ್ಥೆ, ಎಂತ ಸರ್ಕಾರ ಇದು? ಇವತ್ತು ನಾವು ಬೇರೆ ಏನು ಹೇಳಿಲ್ಲ. ನಾವೊಂದು ಮಾಧ್ಯಮ ಹೇಳಿಕೆಯನ್ನು ಕೊಡಬೇಕಾಗಿತ್ತು. ನಾವು ಕಾವೇರಿ ತಾಯಿಗೆ ನೋಡಮ್ಮ ಅನ್ಯಾಯ ಆಗಿದೆ, ನಮ್ಗೆ ನಿನ್ನಿಂದ ಈ ಪರಿಸರ, ಈ ಪ್ರಕೃತಿ ಸಹಾಯ ಮಾಡಬೇಕಾಗಿದೆ, ನೀವು ನಮ್ಗೆ ಕುಡಿಯಲಿಕ್ಕೆ ನೀರು ಬೇಕಾಗಿದೆ, ಇಲ್ಲಿನ ರೈತರು ಬದುಕಬೇಕಾಗಿದೆ, ನಮ್ಗೆ ನೀರು ಬೇಕಾಗಿದೆ ಅಂತ ನಾವು ಅಳಲನ್ನ ತೋಡ್ಕೊಳ್ಲಿಕ್ಕೆ ಬಂದಿದ್ವಿ. ನಾವು ಯಾರ ಮೇಲೆ ದೌರ್ಜನ್ಯ ಮಾಡ್ಲಿಕ್ಕೆ ಬಂದಿಲ್ಲ. ನಾವೇನೋ ಮುಚ್ಚು ಕಥೆಗಳನ್ನ ತಗೊಂಡ್ಬಂದಿದ್ರ, ಕಲ್ಲುಗಳು ತಗೊಂಡ್ಬಂದಿದ್ರ? ಯಾಕ್ರಿ ಇಂತ ಅನ್ಯಾಯ ಮಾಡ್ತೀರಿ ನಮ್ಗೆ? ಹೋರಾಟಗಾರ ಅಂದ್ರೆ ಬೆಲೆನೇ ಇಲ್ವಾ? ಇಲ್ಲಿನ ಪ್ರಜೆಗಳು ಹೆಂಗ್ ಬದುಕಬೇಕು? ಏನ್ ದೌರ್ಜನ್ಯ ಇದು? ನೋಡಿ, ರಾಜ್ಯದ ಜನ ಇಂಥ ವ್ಯವಸ್ಥೆಯನ್ನ ಧಿಕ್ಕರಿಸಿ ನೀವು ಹೊರಗಡೆ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಇದು ನಮ್ಗೆ ನಿರಂತರವಾಗಿ ಇಲ್ಲಿ ಬೆಂಗಳೂರಲ್ಲಿ ಬದುಕ್ತಾ ಇರೋಂಥ ಪೊಲೀಸರಿಗೂ ಅದೇ ಕಾವೇರಿ ನೀರು ಬೇಕ್ರಿ. ಆ ನೀರಿಲ್ಲ ಅಂದ್ರೆ ನೀವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೀವು ಪ್ರಾಮಾಣಿಕವಾಗಿ ಜನಪರವಾಗಿ, ರಾಜ್ಯದ ರೈತರ ಪರವಾಗಿ, ಪ್ರಜೆಗಳ ಪರವಾಗಿ ನಿಲ್ಬೇಕಾಗಿದೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ರಾಜ್ಯದಲ್ಲಿ. ಯಾವನು ಕೇಳವನಿಲ್ಲ ಇಲ್ಲಿ.